ಮೊದಲು ಹೇಳಬೇಕಾದ್ರೆ ಒಂದು ಶಾಪಿಂಗಿಗೆ ಚೆನ್ನಾಗಿತ್ತು, ಆದರೆ ಓಡಾಡೋದಕ್ಕೆಲ್ಲ ಕಷ್ಟ ಆಗ್ತಿತ್ತು. ಯಾಕಂದರೆ ಕೆಲವು ಆಕ್ಸಿಡೆಂಟ್ಸ್ ಇದೆಲ್ಲ ಮಾಡಿರೋದು ಒಂದು ಕಡೆ ಒಳ್ಳೆಯದು ಇದೆ, ಒಂದು ಕಡೆ ಪಾಪ ಬೀದಿ ಬದಿ ವ್ಯಾಪಾರಿಗಳಿಗೆ ಕಷ್ಟನೂ ಆಗ್ತಾ ಇದೆ. ಎಲ್ಲ ಅವರ ಜೀವನದ ಮೇಲೆ ನಾವು ಒಂದು ಹೊರೆ ಇದನ್ನು ಮಾಡ್ದಂಗೆ ಆಯಿತು. ಈಗ ಹೇಳಬೇಕಂದ್ರೆ ತುಂಬ ಫ್ರೀ ಆಗಿದೆ, ಓಡಾಡಲಿಕ್ಕೆ ಭಾಳ ಖುಷಿ ಆಗ್ತದೆ, ಫ್ರೀ ಆಗಿದೆ. ಸೊ ಇದೇ ಕಂಟಿನ್ಯೂ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಇದು ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ನಮ್ಮ ಕಡೆಗಿಂತ ಔಟ್ ಆಫ್ ರಾಜ್ಯ ಅಂದ್ರೆ ಬೇರೆ ರಾಜ್ಯದಿಂದ ಬಂದಿದ್ರು. ಹೌದು, ಅದಕ್ಕಾಗಿನೇ ಈ SIR ಇದೆಲ್ಲ ಮಾಡ್ತಾ ಇರೋದು. ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದವರು ಎಲ್ಲ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಕರ್ನಾಟಕದಲ್ಲಿರೋರ್ಗೆ ಕೆಲವು ಏನು ಮಾಹಿತಿಗಳು ಸಿಗ್ತಾ ಇಲ್ಲ, ಜೊತೆಗೆ ಏನು ಪ್ರಯೋಜನ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ಕಡೆ SIR ಮಾಡಿರೋದು ಸರಿ ಇದೆ. ಈ ಕರ್ನಾಟಕ ಗೌರ್ಮೆಂಟಲ್ಲಿ ಪ್ರತಿಯೊಂದು ಏನೇನು ಮಾಡ್ತಿದೆ ಅದೆಲ್ಲ ಸರಿ ಇದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಒಂದು ಒಂದು ದಾರಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಬೇರೆ ಜಾಗ ಇದ್ರು ಅವರು ಓಡಾಡೋ ಜಾಗನೇ ಹೌದಾ ಆಕ್ರಮಿಸ್ಕೊಂಡಿದ್ರು. ಹೌದೌದು, ಅಲ್ಲಿ ಕುತ್ಕೊಂಡು ಅದೇ ವ್ಯಾಪಾರ ಮಾಡ್ತಿದ್ರು. ಯಾಕಂದ್ರೆ ಎರಡು ಬದಿನೂ ಮಾಡ್ತಿದ್ರು, ಓಡಾಡೋಕಂತಾನೆ ಜಾಗ ಬಹಳ ಕಷ್ಟ ಆಗ್ತಿತ್ತು. ಹೌದೌದು, ಹಿಂಸೆ ಆಗ್ತಿತ್ತು ಪಾಪ ಸಾರ್ವಜನಿಕರಿಗೆ. ಎಷ್ಟು ಜನ ಆಕ್ಸಿಡೆಂಟ್ಸ್ ಎಲ್ಲ ಇದರಿಂದನೇ ತುಂಬಾ ಆಗ್ತಾ ಇತ್ತು. ಈಗ ಫ್ರೀ ಆಗಿದೆ. ಇವ್ರಿಗೆ ಟ್ಯಾಕ್ಸ್ ಇರಲಿಲ್ಲ. ಈಗ ಹೋಟೆಲ್ ಬಿಸ್ನೆಸ್ ಇರ್ಬೋದು, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ. ಇವರು ವಿತೌಟ್ ಟ್ಯಾಕ್ಸು ಅರ್ನ್ ಮಾಡ್ಕೊಳ್ತಾ ಇದ್ರು. ಆದರೆ ಜನರಿಗೆ ನಮಗೆಲ್ಲ ತುಂಬ ತೊಂದರೆಗಳು ಆಗ್ತಾ ಇತ್ತು. ಈಗ ಫ್ರೀ ಆಗಿದೆ, ಭಾಳ ಖುಷಿಯಾಗಿದೆ ಓಡಾಡಲಿಕ್ಕೆ. ಮಲ್ಲೇಶ್ವರಂ ಅಂದರೆ ಒಂದು ಶಾಪಿಂಗ್ ಏರಿಯಾ, ಅದ್ರಲ್ಲಿ ಈಗಲೂ ಶಾಪಿಂಗ್ ಮಾಡ್ಬೋದು ನಾವು, ಆದರೆ ಫ್ರೀ ಆಫ್ ಮೈಂಡಲ್ಲಿ ಮಾಡ್ಬೋದು. ಚೆನ್ನಾಗಿ ಖಾಲಿ ಅಂತ ಅನ್ಸುತ್ತೆ. ಹೌದು 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 ಹೌದು. ಆಮೇಲೆ ಈ ಹಬ್ಬ ಫೆಸ್ಟಿವಲ್ಸ್ ಟೈಮ್ಗಳಲ್ಲಂತೂ ಫುಲ್ ರಶ್ ಆಗ್ತಿತ್ತು, ತುಂಬಾ ರಶ್ ಆಗ್ತಾ ಇತ್ತು. ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ, ತುಂಬಾನೇ ಕಷ್ಟ ಆಗ್ತಿತ್ತು. ಮತ್ತೆ ಬಸ್ ಸ್ಟಾಪ್ ಗಳಲ್ಲಿ ಅಷ್ಟೇ ಪಾಪ ನಿಂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ, ನಿಂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ. ಆದರೆ ಈಗ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಓಡಾಡಲಿಕ್ಕೆ ಖುಷಿ ಆಗ್ತದೆ. ಇವತ್ತು ಅದೇ ಎಲ್ಲ ಕಡೆ ನೋಡ್ಕೊಂಡು ಬರ್ತಿದ್ದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಫ್ರೀ ಆಫ್ ಇದು ಇರ್ಬೋದಲ್ಲ ಅಂತೇಳಿ ಬಂದೆ. ಥ್ಯಾಂಕ್ ಯು ಸೋ ಮಚ್. ಗಾರ್ಡನ್ ಸಿಟಿ ಆಗುತ್ತಮ್ಮ ನಮ್ಮದು? ಖಂಡಿತ ಆಗುತ್ತೆ, ಖಂಡಿತ ಮಾಡ್ತಿರೋರು ನಮ್ಮ DK ಶಿವಕುಮಾರ್ ಅವರು. ನಾನು ಸಹ KPCC ಇದರಲ್ಲಿ ನಾನು ಇಂಟೆಲೆಕ್ಚುವಲ್ ಸ್ಪೀಕರ್ ಇದ್ದೀನಿ ನಾನು. ಹಾಗಾಗಿ ಅವರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ಅನ್ಕೊಳ್ತಾರೆ ಅದನ್ನ ಮಾಡೇ ಸಾಧಿಸ್ತಾರೆ. ಮಾಡಕ್ ಈಸಿ ಅನ್ಸುತ್ತೆ ಪಬ್ಲಿಕ್ಗೆ, ಆದ್ರೆ ವ್ಯಾಪಾರ ಮಾಡೋರಿಗೆ ತೊಂದರೆ ಅಲ್ವಾ. ಅವ್ರಿಗೆ ಪಾಪ ಅವ್ರಿಗೆ ಬಿಸ್ನೆಸ್ ಹೋಯ್ತಲ್ವಾ, ಅದು ನೋಡ್ಬೇಕು ತಾನೆ. ಅವಾಗ ಯಾಕಂದ್ರೆ ಅವರು ವ್ಯಾಪಾರ ಮಾಡೋರು ಅಂತ ನೀವು ಹೇಳ್ತಾ ಇದ್ದೀರಾ, ಆಗ ನಿಮ್ಗೆ ಪಾದಚಾರಿಗಳಿಗೆ ತುಂಬಾ ಕಷ್ಟ ಆಗ್ತಿತ್ತಲ್ಲ ಓಡಾಡೋದಕ್ಕೆ? ಕಷ್ಟ ಆಗ್ತಾ ಇತ್ತು. ಈಗ ಏನಾದ್ರೂ ಒಂದು ಈಸಿಯಾಗಿ ಬೈ ಮಾಡ್ಕೋಬೇಕು ಅಂದ್ರೆ ಹೋಗಿ ತಗೊಂತಾ ಇದ್ವಿ. ಈಗ ಅಂಗಡಿ ಹುಡ್ಕೊಂಡು ಹೋಗ್ಬೇಕು, ಅದು ನಮ್ಗೂ ಸ್ವಲ್ಪ ತೊಂದರೆ ಇದೆ. ಈಗ ಶಾಪಲ್ಲೇ ಎಲ್ಲ ಸಿಗುತ್ತಲ್ವಮ್ಮ? ಸಿಗುತ್ತೆ, ಅದು ಸ್ವಲ್ಪ ಈಸಿ ಇತ್ತು, ಸ್ವಲ್ಪ ಕಡಿಮೆಗೂ ಸಿಗ್ತಾ ಇತ್ತು. ಈಗ ಸ್ವಲ್ಪ ಅಂಗಡಿಗೆ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಮ್ಗೆ. ನೋಡಿ ಎಷ್ಟು ನೆಮ್ಮದಿಯಾಗಿ ಮಗು ಕರ್ಕೊಂಡು ಎಷ್ಟು ಆರಾಮಾಗಿ ಓಡಾಡ್ಬೋದಲ್ವಾ? ಅವಾಗ ಇಷ್ಟು ಫ್ರೀ ಆಗಿತ್ತ ನಿಮ್ಗೆ ಓಡಾಡೋದಕ್ಕೆ? ಫ್ರೀ ಇರ್ಲಿಲ್ಲ, ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲ, ಅದು ಯೋಚನೆ ಮಾಡ್ಬೇಕು. ಇಲ್ಲಿ ನಮ್ಮ ಕಡೆಗಿಂತ ಕರ್ನಾಟಕದಿಂದ ಬೇರೆ ಕಡೆ ಬಂದಿರೋದೇ ಜಾಸ್ತಿ ಅಂತಾರೆ, ಹೇಳ್ತೀರಾ? ಎಲ್ಲಾನು ಇದಾರೆ, ಕರ್ನಾಟಕ ಕಾಡನೇ ಇರ್ಬೇಕು ಅನ್ನೋದೇನಿಲ್ವಲ್ಲ. ಪಾಪ್ಕಾರ್ನ್ ಮಾಡೋರು ಇರ್ಬೋದು, ಮತ್ತೆ ಸ್ವೀಟ್ ಕಾರ್ನ್ ಮಾಡೋರು ಎಲ್ಲ ಅವರು ಔಟ್ ಆಫ್ ರಾಜ್ಯ ಅಂದ್ರೆ ಬೇರೆ ರಾಜ್ಯದವರೇ ಭಾರತೀಯಗಳೇ ಬಂದಿರೋದು. ಈ ವಿಚಾರಕ್ಕೆ ಏನ್ ಹೇಳ್ತೀರಾ? ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತು. ತೀರಾ ಫುಲ್ ತೆಗೆದಿರೋದು ತೊಂದ್ರೆ, ನಮಗೂ ತೊಂದ್ರೆ ಅವ್ರಿಗೂ ತೊಂದ್ರೆ, ಎರಡು ಕಡೆನೂ ಇದೆ. ಸ್ವಲ್ಪ ನೋಡಿ ಬಂದಿದೀವಿ. ಈಗ ಮಲ್ಲೇಶ್ವರಂ 7th ಕ್ಲಾಸ್ ಹೋಗಿದ್ರೆ ಏನಾದ್ರು ಪರ್ಚೇಸ್ ಮಾಡ್ಕೋಬೋದಾಗಿತ್ತು. ಈಗ ಅಂಗಡಿ ಹುಡ್ಕೊಂಡು ಹೋಗ್ಬೇಕು ನಾವು, ಅದು ಸ್ವಲ್ಪ ತೊಂದ್ರೆ. ಬೇರೆ ಆಯ್ತಪ್ಪ.